4,20,00,000 ವೆಚ್ಚದಲ್ಲಿ ನೂತನ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಸತಿ ನಿಲಯ ಉದ್ಘಾಟನೆ. ಮುದ್ದೇಬಿಹಾಳ ಸಾಬೂನು ಮಾರ್ಚಕ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಸುಮಾರು 40 ಕೊಠಡಿಗಳನ್ನು ಒಳಗೊಂಡ ವಸತಿ ನಿಲಯ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಾಬೂನು ಮಾರ್ಚಕ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿ, ನಾನು ಶಾಸಕನಾಗಿದ್ದಾಗ 2008ರಲ್ಲಿ ಈ ವಸತಿ ಶಾಲೆಗೆ ಅನುಮೋದನೆ ಸಿಕ್ಕಿತ್ತು. ಅನಿವಾರ್ಯ ಕಾರಣಗಳಿಂದ ಸುಮಾರು 15 ವರ್ಷ ವಿಳಂಬವಾಯಿತು. ಮತ್ತೆ ಪುನಃ ನಾನೇ ಶಾಸಕನಿದ್ದಾಗ ಈ ವಸತಿ ನಿಲಯ ಉದ್ಘಾಟನೆ ಆಯಿತು ಎಂದರು. 2023ರಲ್ಲಿ ಕಾಮಗಾರಿ ಆರಂಭ ಮಾಡಿ ಕೇವಲ 1.5 ವರ್ಷದಲ್ಲಿ ಈ ಕಾಮಗಾರಿ ಮುಗಿಸಿದ್ದಾರೆ. ಒಳ್ಳೆಯ ಅಚ್ಚುಕಟ್ಟಾಗಿ ಈ ಕಾಮಗಾರಿ ಮಾಡಿದ್ದಾರೆ. ಗುತ್ತಿಗೆದಾರನಿಗೆ ಅಭಿನಂದನೆಗಳು ತಿಳಿಸಿ ಸನ್ಮಾನಿಸಿದರು. 300 ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಇರಬಹುದು. ಎಲ್ಲ ಎಸ್ಟಿ ಇನ್ನು ಉಳಿದ ವಿದ್ಯಾರ್ಥಿಗಳು ಹೆಚ್ಚಿನ ಸದುಪಯೋಗ ಪಡೆದುಕೊಂಡು ಒಳ್ಳೆಯ ಶಿಕ್ಷಣವಂತರಾಗಿ ಎಂದು ಮಾತನಾಡಿದರು. ವರ್ಷದಲ್ಲೇ ನಮ್ಮ ಪುರಸಭೆ ಪ್ರಾರಂಭ ಆಯಿತು. ಹೀಗಾಗಿ ಸಭೆ ನಂತರ ಉದ್ಘಾಟನೆ ಮಾಡುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೆ. ಬಹಳ ವ್ಯವಸ್ಥಿತವಾಗಿ ಮತ್ತು ಕ್ರಮವಾದ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿ ಬಹಳ ಸುಂದರವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಉತ್ತಮವಾಗಿ ಇಲಾಖೆಯ ಅಧಿಕಾರಿಗಳಿಗೆ ನಾನು ಅಭಿನಂದಿಸಿ 2008 ಈ ಒಂದು ಹಾಸ್ಟೆಲ್ ಅನ್ನು ಸರ್ಕಾರ ಮಂಜೂರು ಮಾಡಿತು. ಸ್ಥಳದ ಕೊರತೆ ಇತ್ತು, ಎಲ್ಲಿ ನಡೆಸಬೇಕು ಅನ್ನೋ ಸಮಸ್ಯೆ. ಆವಾಗ ನಮ್ಮ ಶ್ರೀಗಾರ ಪಾಟೀಲ್ ಅವರು ಇಲ್ಲಿ ಒಂದು ಕಟ್ಟಡ ಮಾಡ್ತಾ ಇದ್ರು. ಇನ್ನೊಂದು ಮೇಲೆ ಏರಿಕೆ ಮಾಡಿರಲಿಲ್ಲ. ಇಲ್ಲ, ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು 15-20 ದಿವಸದಲ್ಲಿ ಎಲ್ಲ ತೆಗೆದು ಚೌಕಿ ಎಲ್ಲ ಹಾಕಿ ತಯಾರು ಮಾಡಿ ಎಲ್ಲ ತೆಗೆದುಕೊಂಡು ಅಲ್ಲಿಂದ ಪ್ರಾರಂಭ ಆಯಿತು. ಅದಾದಮೇಲೆ ಪ್ರಸಂಗ ಹೆಚ್ಚಾದಮೇಲೆ ಮತ್ತು ಬೇರೆ ಕಡೆ ಗುರುತುಂಗಿ ರೋಡಿಗೆ ಅಲ್ಲಿ ಒಂದು ಕಟ್ಟಡವನ್ನು ಬಾಡಿಗೆ ವ್ಯವಸ್ಥಿತವಾಗಿ ಮಕ್ಕಳಿಗೆ ಒಂದು ಕಲ್ಪಿಸಬೇಕು, ವಸತಿ ನಿಲಯ ಕಲ್ಪಿಸಬೇಕು ಅಂತ ಬೇಡಿಕೆ ಸಾಕಷ್ಟು ಸಲ ನಮ್ಮ ಸರ್ಕಾರಕ್ಕೆ ತುರ್ಕಿದಾಗ ಚುನಾವಣೆ ಸಂದರ್ಭ ನಾನು ವಿರೋಧ ಪಕ್ಷ, ಆಡಳಿತ ಪಕ್ಷ ಅದನ್ನು ಪೂಜೆ ಮಾಡಿದರು. ಪೂಜೆ ಮಾಡಿದ ನಂತರ ಇವತ್ತು ಉದ್ಘಾಟನೆ ನಾವು ಅಂದರೆ ಸರ್ಕಾರ ಇದು ಕಂಟಿನ್ಯೂಸ್ ಪ್ರೊಸೆಸ್. ಯಾರು ಪ್ರಾರಂಭ ಮಾಡಿದರು, ಯಾರು ಮುಕ್ತಾಯ ಮಾಡಿರೋದಕ್ಕಿಂತ ಹೆಚ್ಚು ಸರ್ಕಾರದಲ್ಲಿ ಒಂದು ಯೋಜನೆಗಳು ಬಹಳ ವಿಳಂಬ. ಹೀಗಾಗಿಯೇ 2008ರಲ್ಲಿ ಪ್ರಾರಂಭವಾಗಿದ್ದು 2023ರಲ್ಲಿ ಇದು ಮಾರ್ಚ್ನಲ್ಲಿ ಮಂಜೂರಾತಿ ಪಡೆಯುತ್ತದೆ. ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯಿತು ಹೇಳಿ ನೋಡೋಣ. 2, 3, 5, 15 ವರ್ಷ. 15 ವರ್ಷ ಒಂದು ಹಾಸ್ಟೆಲ್ ಅನ್ನು ಕೊಡುವಂಥದ್ದು. ಯಾಕೆ ಸರ್ಕಾರದ ಕೂಡ ಬಜೆಟ್ಟಿನ ಒಂದು ವ್ಯವಸ್ಥೆ ಇರುತ್ತೆ. ಯಾವ ಇಲಾಖೆಗೆ ಎಷ್ಟು ಕೊಡಬೇಕು ಒಂದು ಅಂದಾಜು ಪತ್ರಿಕೆ ತಯಾರು ಮಾಡಬೇಕು. ಅಂದಾಜು ಪತ್ರಿಕೆಯಲ್ಲಿ ಸರ್ಕಾರದ ಹಣ ಇತ್ತು ಅಂದರೆ ಶೀಘ್ರದಲ್ಲಿ ಕೆಲಸ ಆಗುತ್ತೆ. ಅಂದಾಜು ಪತ್ರಿಕೆಯಲ್ಲಿ ನಾನೇ ಲಭ್ಯವಿಲ್ಲಂತೆ ಅದು ಮಂಜೂರಾತಿಸುವುದು ಕಷ್ಟ ಆಗ್ತದೆ. ಹೀಗಾಗಿ ಇದು ವಿಳಂಬ ಅಂದರೆ ಒಂದು ಮಾತನ್ನ ಯಾರು
ನಾಗರಾಜ್ ಪಾಟೀಲ್ ಅಂತೇಳಿ ಜೀವನಗಳು ಅವ್ರಿಗೆ ಈ ಕೆಲಸ ಸಿಕ್ತು. ಅವರಿಗೆ ಈಗ ಬಹಳ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣ್ತದೆ ಮತ್ತು 1 ವರ್ಷ 6 ತಿಂಗಳಲ್ಲಿ ಕಟ್ಟಡವನ್ನು ಮುಗಿಸಿಕೊಟ್ಟಿದ್ದಾರೆ. ಇದಕ್ಕೆ 4,20,00,000 ಈ ಕಟ್ಟಡದ ವೆಚ್ಚ. ಗಾಂಧೀಜಿಯವರಾಗಲಿ, ಅದೇ ರೀತಿಯಾಗಿ ಜಗಜೀವನ್ ರಾಮ್ ಅವರಾಗಲಿ ಎಲ್ಲರೂ ಈ ಒಂದು ಆಸೆ ಇತ್ತು. ಆ ಆಸೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಮಾನತೆ ಸಿಗಬೇಕು ಈ ದೇಶದಲ್ಲಿ ಅಂದಾಗ ಮಾತ್ರ ಈ ದೇಶ ಏನಂದ್ರೆ ಬಲಿಷ್ಠವಾದ ದೇಶ ಕನಸ್ಕೊಂಡಿದ್ರು. ಅದಕ್ಕೆ ಒಂದು ಬುನಾದಿ ಮಾತನಾಡಿಸಿದ್ದಾರೆ. ಅವರ ಇಚ್ಛೆಗೆ ಇದೊಂದು ನೆರವಾಗತಕ್ಕಂಥ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿಲ್ಲ. ಯಾರು ವಿದ್ಯಾರ್ಥಿಗಳಿದ್ರೆ ಇದು ನಿಮ್ಮ ಮನೆ. ನಾನು ಹಾಸ್ಟೆಲ್ಗೆ ಹೋಗ್ತೇನೆ, ಗೋಡೆ ಬೀಚಿರ್ತಾರೆ, ತಂಬಾಕುಗಳು ತಿಂದು ಉಳಿರ್ತಾರೆ, ಸ್ವಚ್ಛತಾ ಇರೋದಿಲ್ಲ. ಇದು ನಿಮ್ಮ ಮನೆ. ನಾವು ಸ್ವಚ್ಛವಾಗಿ ಜೀವನ ಮಾಡಿದ್ರೆ ನಮ್ಮ ಬದುಕು ಕೂಡ ಸ್ವಚ್ಛ. ನೀವು ಅಂದವಾಗಿ ಬಟ್ಟೆ ಹಾಕೋಕೆ ಚೆಂದ ಕಾಣ್ತೇವೆ, ಅಂದವಾಗಿ ಬಟ್ಟೆ ಹಾಕೋಕೆ ಚೆಂದ ಕಾಣ್ತೇನೆ. ಹಾಗೆ ನೀವು ಆಹಾರ ಸೇವನೆ ಮಾಡ್ತೀವಿ, ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ದಷ್ಟು ಕೊಟ್ಟಿರ್ತೀವಿ. ನೀವು ಯಾವಾಗ ಒಂದು ಜಂಕ್ ಫುಡ್ ತಿನ್ಕೊಂತ ಏನಪ್ಪ ಅಂದ್ರೆ ಹಳಸಿ ತಿನ್ಕೊಂತ ಅಡ್ಡಾಡಿದ್ರೆ ಏನಾಗುತ್ತೆ, ದೇಹ ಸಿದ್ಧಗೊಳ್ಳುತ್ತೆ. ಹಾಗೆ ಈ ಬಿಲ್ಡಿಂಗ್ ಬಂದ ತಕ್ಷಣ ಅನಿಸ್ಬೇಕು ಈ ವಿದ್ಯಾರ್ಥಿಗಳು ಬಹಳ ಒಳ್ಳೆ ವಿದ್ಯಾರ್ಥಿಗಳಂತ. ಇವರೇನಪ್ಪ ಅಂತಂದ್ರೆ ಖಂಡಿತವಾಗಿ ಮುಂದೆ ದೇಶ ಆಳ್ತಕ್ಕಂಥ ವ್ಯಕ್ತಿಗಳಾಗ್ತಕ್ಕಂಥ ಬಹಳ ಒಳಗೆ ಅನಿಸ್ಬೇಕು. ಕಾಲದಿಂದ